Praise the Lord. ದೇವರು ನಮಗೆ ಸ್ತೋತ್ರವಾಗಲಿ. Every time we come the video, ಪ್ರತಿ ಸಾರಿ ನಾವು ಒಂದು ವಿಡಿಯೋದಲ್ಲಿ ಬಂದಾಗ we have the great joy to meet with all people. ನಿಮ್ಮನ್ನೆಲ್ಲ ಸಂದರ್ಶಿಸುವುದಕ್ಕೆ ಒಂದು ದೊಡ್ಡ ಸಂತೋಷ. All subscribers and you all liking our videos, may God bless you all. ವಿಡಿಯೋని ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ಯಾರೆಲ್ಲ ಲೈಕ್ ಮಾಡುತ್ತಿದ್ದೀರಾ ದೇವರು ನಿಮ್ಮನ್ನೆಲ್ಲ ಆಶೀರ್ವದಿಸಲಿ. Because you are the precious people. ಯಾಕಂದ್ರೆ ನೀವು ಅಮೂಲ್ಯವಾದ ಜನಾಂಗ. We cannot see you people. ನಿಮ್ಮನ್ನು ನಾವು ನೋಡಲಿಕ್ಕೆ ಆಗುವುದಿಲ್ಲ. But we know you people are watching. ಆದರೆ ನಮಗೆ ಗೊತ್ತು ನೀವೆಲ್ಲ ಇದನ್ನು ನೋಡುತ್ತಿದ್ದೀರಿ ಎಂಬುದಾಗಿ. Because you love the word of God. ಯಾಕಂದ್ರೆ ದೇವರ ವಾಕ್ಯವನ್ನು ಪ್ರೀತಿಸುತ್ತೀರಿ. The word is a God, you know, so that you love us. ವಾಕ್ಯನೇ ದೇವರಾಗಿದ್ದರೆ ಅದಕ್ಕೋಸ್ಕರ ಪ್ರೀತಿಸುತ್ತಾರೆ. You love us. ನೀವು ನಮ್ಮನ್ನು ಪ್ರೀತಿಸುತ್ತೀರಿ. Because we are speaking word. ಯಾಕಂದ್ರೆ ನಾವು ವಾಕ್ಯವನ್ನು ಮಾತನಾಡುತ್ತಿದ್ದೇವೆ. That's why you love people. ಅದಕ್ಕೋಸ್ಕರನೇ ನೀವು ಮನುಷ್ಯರನ್ನು ಪ್ರೀತಿಸುತ್ತೀರಿ. Hallelujah. Hallelujah. So who have the word in them, they are carrying the presence of God. ಯಾರಲ್ಲಿ ವಾಕ್ಯವಿದೆಯೋ ಅವರು ದೇವರ ಸನ್ನಿಧಿಯನ್ನು ಅವರು ಇಟ್ಟುಕೊಂಡು ನಡೆಯುತ್ತಿರುತ್ತಾರೆ. Last week all we visited villages and many churches. ಹೋದ ವಾರದಲ್ಲಿ ನಾವು ಅನೇಕ ಹಳ್ಳಿಗಳನ್ನು ಮತ್ತು ಸಭೆಗಳನ್ನು ಸಂಧಿಸಿದೆವು. But we saw a lot of deliverance happening those places. ಆ ಜಾಗಗಳಿಗೆ ಅನೇಕ ಬಿಡುಗಡೆಗಳನ್ನು ಆಗುವುದನ್ನು ನಾವು ಕಂಡೆವು. Every people came to us and they said to us, please pray for us. ಪ್ರತಿಯೊಬ್ಬರು ನಮ್ಮ ಸಂಗಡ ಬಂದು ಮಾತನಾಡಿದರು, ನಮಗೋಸ್ಕರ ಪ್ರಾರ್ಥಿಸಿರಿ ಎಂಬುದಾಗಿ. Hallelujah. Hallelujah. Why they asked? ಯಾಕೆ ಅವರು ಆ ರೀತಿಯಾಗಿ ಕೇಳಿದರು? We are releasing the word of God and we are proclaiming the word of God. ನಾವು ದೇವರ ವಾಕ್ಯವನ್ನು ಬಿಡುಗಡೆ ಮಾಡುತ್ತಿದ್ದೇವೆ ಮತ್ತು ದೇವರ ವಾಕ್ಯವನ್ನು ನಾವು ಸಾರುತ್ತಿದ್ದೇವೆ. Hallelujah. Hallelujah. When the word goes out of from us, ಯಾವಾಗ ವಾಕ್ಯವು ನಮ್ಮಲ್ಲಿಂದ ಹೊರಗೆ ಬರುತ್ತದೋ the word will make you set free. ಆ ವಾಕ್ಯವು ನಿಮ್ಮನ್ನು ಬಿಡುಗಡೆ ಹೊಂದಲಿಕ್ಕೆ ಕಾರಣವಾಗುತ್ತದೆ. In this week many testimonies I got. ಈ ವಾರದಲ್ಲಿ ಅನೇಕ ಸಾಕ್ಷಿಗಳನ್ನು ನಾನು ಕೇಳಿದೆನು. I was also praying for many in the phone video call. ಪ್ರಾರ್ಥನೆ ವಿಡಿಯೋ ಕಾಲ್ ಅಲ್ಲೂ ಸಹ ಅನೇಕ ಪ್ರಾರ್ಥನೆಗಳನ್ನು ಮಾಡುತ್ತಿದ್ದೆವು. That time many are healed. The attack of the devil also left them. ಆ ಸಮಯದಲ್ಲಿ ಅನೇಕರು ಸ್ವಸ್ಥತೆ ಹೊಂದಿಕೊಂಡರು ಮತ್ತು ದೆವ್ವದಿಂದ ಪೀಡಿತರಾದವರು ಸಹ ಬಿಡುಗಡೆ ಹೊಂದಿಕೊಂಡರು. It is not only attacked by the devil going to destroy their life. ಆ ದೆವ್ವವು ಅವರನ್ನು ಅಟ್ಯಾಕ್ ಮಾಡಿದ್ದೇ ಅಲ್ಲ, ಅವರ ಜೀವನವನ್ನೇ ಹಾಳು ಮಾಡಲಿಕ್ಕೆ ತಯಾರಾಗಿದ್ದನು. But when you hidden in the word of God, ಯಾವಾಗ ದೇವರ ವಾಕ್ಯವು ನಮ್ಮಲ್ಲಿತ್ತೋ that word made them set free. ಆ ವಾಕ್ಯವು ಅವರನ್ನು ಬಿಡುಗಡೆ ಹೊಂದಲಿಕ್ಕೆ ಪ್ರಯೋಜನವಾಯಿತು. Today I want to going to speak the Jehovah Rapha. ಈ ದಿನದಲ್ಲಿ ನಾನು ಯೆಹೋವ ರಾಫಾ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡುತ್ತೇನೆ. Every Christian people understand Jehovah Rapha, that is Hebrew word. ಎಲ್ಲ ಕ್ರೈಸ್ತರು ಇದನ್ನು ತಿಳಿದುಕೊಂಡಿರ್ತಾರೆ. ಯೆಹೋವ ರಾಫಾ ಅದು ಒಂದು ಇಬ್ರಿಯು ವರ್ಡ್, ವಾಕ್ಯ. The language. ಆ ಒಂದು ಲ್ಯಾಂಗ್ವೇಜ್ ಅದು. That Hebrew language they called Jehovah Rapha. ಆ ಹೀಬ್ರೂ ಒಂದು ಲ್ಯಾಂಗ್ವೇಜ್ ಅಲ್ಲಿ ಯೆಹೋವ ರಾಫಾ ಎಂಬುದಾಗಿ ಕರೆಯಲ್ಪಡುತ್ತದೆ. Okay, we don't know brother what does that mean? ನಮಗೆ ಗೊತ್ತಿಲ್ಲ ಬ್ರದರ್ ಯೆಹೋವ ರಾಫಾ ಅಂದ್ರೆ ಏನು ಎಂಬುದಾಗಿ. It is our healer and restorer. ಆತನು ನಮ್ಮ ಬಿಡುಗಡೆ ನಾಯಕನು ಮತ್ತು ನಮ್ಮ ಕಳೆದುಕೊಳ್ಳುವುದನ್ನು ನಮಗೆ ತಿರುಗಿ ಕೊಡುವ ಆತನು. Hallelujah. Hallelujah. Jehovah Rapha. ಯೆಹೋವ ರಾಫಾ. Oh, God going to speak with us today. Jehovah Rapha. ದೇವರು ನಮ್ಮ ಸಂಗಡ ಮಾತನಾಡಲಿಕ್ಕಿದ್ದಾರೆ ಈ ದಿನದಲ್ಲಿ. ಯೆಹೋವ ರಾಫಾ. Are you ready? ನೀವು ಸಿದ್ಧವಾಗಿದ್ದೀರಾ? Hallelujah. Hallelujah. Any sicknesses is ruling your life? ಯಾವುದೇ ಅನಾರೋಗ್ಯವು ನಿಮ್ಮ ಜೀವನವನ್ನು ಆಳುತ್ತಿದೆಯಾ? Tumor is ruling your life? ನಿಮ್ಮ ಜೀವನದಲ್ಲಿ ಒಂದು ಗಡ್ಡೆಗಳು ಆಳುತ್ತಿದೆಯಾ? Any disease ruling your life? ಯಾವುದೇ ರೋಗವು ನಿಮ್ಮ ಜೀವನದಲ್ಲಿ ಆಳುತ್ತಿದೆಯಾ? The cancer is attacking you? ಒಂದು ಕ್ಯಾನ್ಸರ್ ನಿನಗೆ ಅಟ್ಯಾಕ್ ಆಗುತ್ತಿದೆಯಾ? Sugar, BP, anything. ಒಂದು ಶುಗರ್ ಆಗಿರಬಹುದು, ಬಿಪಿ ಆಗಿರಬಹುದು. Today good news to you. ಈ ದಿನದಲ್ಲಿ ಶುಭ ಸಮಾಚಾರ. You know what? ಏನು ಗೊತ್ತಾ? Jehovah Rapha. ಯೆಹೋವ ರಾಫಾ is our healer and
restorer. ಆತನು ನಮ್ಮನ್ನು ನಮಗೆ ಸ್ವಸ್ಥ ಮಾಡುವಾತನು ಮತ್ತು ಕಳೆದುಕೊಂಡಿರುವುದನ್ನು ನಮಗೆ ತಿರುಗಿ ಕೊಡುವಾತನು. Are you happy? ನೀವು ಸಂತೋಷವಾಗಿದ್ದೀರಾ? The Moses got this promise. ಮೋಶೆಗೆ ಒಂದು ವಾಗ್ದಾನ ಬಂದಿತು. My wife will read, my eyes is not well now. Exodus chapter 15 verses 26. ವಿಮೋಚನಾ ಕಾಂಡ 15ನೇ ಅಧ್ಯಾಯ 26ನೇ ವಚನ. Exodus chapter 15 verse 26. Yes. If you diligently heed the voice of the Lord your God and do what is right in his sight, give ear to his commandments and keep all his statutes, I will put none of the diseases on you which I have brought on the Egyptians, for I am the Lord who heals you. That means I am the Lord who heals you. It is called Jehovah Rapha in Hebrew. ನಾನೇ ಕರ್ತನು, ನಿನ್ನನ್ನು ಸ್ವಸ್ಥ ಮಾಡುವ ಕರ್ತನು ಎಂಬುದಾಗಿ ಹೇಳಲ್ಪಟ್ಟಿದೆ. ಅದು ಒಂದು ಹೀಬ್ರುವಲ್ಲಿ ಯೆಹೋವ ರಾಫ ಎಂಬುದಾಗಿ. ವಿಮೋಚನಾ ಕಾಂಡ 15ನೇ ಅಧ್ಯಾಯ 26ನೇ ವಚನ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ತಾನು ಐಗುಪ್ತ್ಯರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. He is remembering Egyptians. ಆ ಒಂದು ಐಗುಪ್ತ್ಯರನ್ನು ಆತನು ಜ್ಞಾಪಕ ಮಾಡಿಕೊಳ್ಳುತ್ತಿದ್ದಾರೆ. When you turn and obey my commandments, all my status. Hallelujah. Hallelujah. ಆತನು ಆಜ್ಞೆಗಳನ್ನು ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನು ಅನುಸರಿಸಿ ನಡೆದರೆ He always asks us to do something. ಆತನು ಯಾವಾಗಲೂ ನಮ್ಮನ್ನು ಯಾವುದೋ ಒಂದು ಮಾಡಲಿಕ್ಕೆ ಆತನು ಹೇಳುತ್ತಾರೆ. People of God, ದೇವರ ಮಕ್ಕಳೇ, sometimes we don't know what to pray. ನಮಗೆ ಅನೇಕ ಸಾರಿ ಏನು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಮಗೆ ಗೊತ್ತಾಗುವುದಿಲ್ಲ. The prayer 100% it will be answered. ಪ್ರಾರ್ಥನೆ 100ಕ್ಕೆ 100% ಉತ್ತರ ಕೊಡುತ್ತದೆ. Why then answer is not coming to you? ಯಾಕೆ ನಿನಗೆ ಉತ್ತರ ಸಿಗುತ್ತಿಲ್ಲ ಇನ್ನು? You are not getting a true word and true key to get it healed. ನಿಮಗೆ ಸತ್ಯವಾದ ಒಂದು ಕೀ ಅದು ಸಿಗುತ್ತಿಲ್ಲ ನಮಗೆ ಸ್ವಸ್ಥತೆ ಹೊಂದಲಿಕ್ಕೆ. Why? ಯಾಕೆ? We are not connected to good word of God. ನಾವು ಒಳ್ಳೆಯ ಒಂದು ದೇವರ ವಾಕ್ಯಕ್ಕೆ ನಾವು ಅದಕ್ಕೆ ಕನೆಕ್ಟ್ ಆಗಿಲ್ಲ. If anything we have the sicknesses and any problem in our body, ನಮಗೆ ಯಾವುದೋ ಒಂದು ಅಸ್ವಸ್ಥತೆ ಮತ್ತು ಯಾವುದೋ ಒಂದು ನಮಗೆ ಕಷ್ಟಗಳು ನಮ್ಮ ಶರೀರದಲ್ಲಿದ್ದಾಗ 26 verses is there, 15th chapter Exodus, it says like this: whatever my commandment and my status, you listen and obey and do it whatever my will, you will be any plague what it is came to Egyptians never turn to you people. God is promising to Moses. ವಿಮೋಚನಾ ಕಾಂಡ 15ನೇ ಅಧ್ಯಾಯ 26ನೇ ವಚನದಲ್ಲಿ ಹೇಳುವ ಪ್ರಕಾರ ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳನ್ನು ಒಂದನ್ನು ನಮಗೆ ಬರಗೊಡಿಸುವುದಿಲ್ಲ ಎಂಬುದಾಗಿ ಹೇಳುತ್ತಿದ್ದಾರೆ. That is a promise of God. ಅದು ದೇವರ ವಾಗ್ದಾನವಾಗಿದೆ. That is called in shortcut what? Jehovah Rapha. ಅದು ಯೆಹೋವ ರಾಫ ಎಂಬುದಾಗಿ ಇಬ್ರಿಯ ಮಾತಿನಲ್ಲಿ Jehovah Rapha. ಯೆಹೋವ ರಾಫ. Hallelujah. Hallelujah. It is called healer and restorer. ಅದರ ಅರ್ಥ ಏನೆಂದರೆ ಆರೋಗ್ಯದಾಯಕನು ಮತ್ತು ನಮಗೆ ಕಳೆದುಕೊಂಡದನ್ನು ತಿರುಗಿ ತರುವಾತನು. Hallelujah. Hallelujah. But the secret key is you want to obey His commandment. ಒಂದು ರಹಸ್ಯವಾದ ಒಂದು ಕೀ ಏನೆಂದರೆ ಆತನ ಆಜ್ಞೆಗಳನ್ನು ನಾವು ಪಾಲಿಸಬೇಕು. What is the greatest key? ಒಂದು ದೊಡ್ಡ ಕೀ ಏನು? It is greatest key is nothing but repentance. ಒಂದು ದೊಡ್ಡ ಒಂದು ಕೀ ಏನೆಂದರೆ ಪಶ್ಚಾತ್ತಾಪ ಪಡುವುದು. What you are doing yourself you want to realize. ನೀನು ಏನು ಮಾಡುತ್ತಿದ್ದೀಯ ಎಂಬುದಾಗಿ ನಿನ್ನನ್ನು ನೀನು ತಿಳಿದುಕೊಳ್ಳಬೇಕು. Sometimes it may be yourself it's good. ಅನೇಕ ಸಾರಿ ಸ್ವಲ್ಪ ಸಮಯಗಳಲ್ಲಿ ನೀನು ಮಾಡುವುದು ನಿನಗೆ ಅದು ಸರಿ ಅನ್ನಿಸಬಹುದು. But it is not correct for God's sight. ಆದರೆ ದೇವರ ದೃಷ್ಟಿಯಲ್ಲಿ ಅದು ಸರಿ ಇರುವುದಿಲ್ಲ. Many people, their churches, their language, their people, whatever they say, my pastor is correct, my believers is correct, the church will never leave and give one another.
ಅನೇಕ ನಾವು ಸಭೆಗಳಲ್ಲಿ ನಡುವುದಾದರೆ ನಮ್ಮ ಬೋಧಕರು ಹೇಳುವುದು ಕರೆಕ್ಟು ಮತ್ತು ನಾವು ಕರೆಕ್ಟು, ನಾವು ಹೇಳುವುದೇ ಸರಿ ಎಂಬುದಾಗಿ ಅಂದುಕೊಳ್ಳುತ್ತಾರೆ. But no. ಆದರೆ ಇಲ್ಲ, Sometimes we want to obey the commandment of God. ಸ್ವಲ್ಪ ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕೆ ನಾವು ಆಜ್ಞೆಗಳನ್ನು ಪಾಲಿಸಬೇಕು. When the repentance it will come, ಯಾವಾಗ ಪಶ್ಚಾತ್ತಾಪ ಬರುತ್ತದೆ, somebody will tell you are doing wrong. ಯಾರೋ ಒಬ್ಬರು ನಿಮಗೆ ಹೇಳುತ್ತಾರೆ ನೀನು ಮಾಡುವುದು ತಪ್ಪು ಎಂಬುದಾಗಿ. Instead of taking as a right, you are taking as a wrong way, you will be in a trouble. ಅದನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳಲಾರದೆ ತಪ್ಪಾದ ರೀತಿಯಲ್ಲಿ ತೆಗೆದುಕೊಂಡರೆ ನೀನು ಒಂದು ಕಷ್ಟದಲ್ಲಿ ಇರ್ತೀಯ. You will be getting misunderstanding all the time, fighting. ಯಾವಾಗಲೂ ಒಂದು ಅಪಾರ್ಥ ಮಾಡಿಕೊಂಡು ಜಗಳಗಳಾಗುತ್ತದೆ. Instead of getting a misunderstanding, make it to understand and leave that area of your life and get it to understand and do it in good way. ಆ ಅಪಾರ್ಥ ಮಾಡಿಕೊಳ್ಳುವ ಬದಲಾಗಿ ಸರಿಯಾಗಿ ಅರ್ಥ ಮಾಡಿಕೊಂಡು ತಪ್ಪನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಸರಿಯಾದ ದಾರಿಯಲ್ಲಿ ನಾವು ನಡೆಯುವವರಾಗೋಣ. Don't think whatever you are doing is correct. ನೀನು ಏನು ಮಾಡುತ್ತಿದೆ ಎಲ್ಲವೂ ಸರಿ ಎಂಬುದಾಗಿ ನೀನು ಅಂದುಕೊಳ್ಳಬೇಡ. There's somebody want to teach you some commandments not to do. ಯಾರೋ ಒಬ್ಬರು ನಿನಗೆ ತಿಳಿಸಬೇಕು ಆಜ್ಞೆಗಳನ್ನು ಇದು ಮಾಡಬಾರದು ಎಂಬುದಾಗಿ. So that's what God is commanded with Moses. ಅದೇ ಒಂದು ದೇವರು ಒಂದು ಮೋಶೆ ಜೊತೆ ಒಂದು ಆಜ್ಞೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ. And never leave the plague whatever the Egyptians are released to them. ಐಗುಪ್ತರಿಗೆ ಬರಗೊಳಿಸಿದ ಆ ಒಂದು ವ್ಯಾಧಿಗಳನ್ನು ನಿಮಗೆ ಬರುವಂತೆ ಮಾಡುವುದಿಲ್ಲ ಎಂಬುದಾಗಿ ಹೇಳುತ್ತಿದ್ದಾರೆ. When you want to turn to God and you want to obey to God, ನಾವು ದೇವರ ಕಡೆಗೆ ತಿರುಗಿಕೊಂಡು ಆತನಿಗೆ ವಿಧೇಯರಾಗಿರಬೇಕು. and you want to walk in His way, ಆತನ ದಾರಿಯಲ್ಲಿ ನಾವು ನಡೆಯಬೇಕು. you want to take it away all the wicked ways in our lives. ಒಂದು ಕೆಟ್ಟದನ್ನೆಲ್ಲ ನಮ್ಮ ಜೀವನದಲ್ಲಿ ತೆಗೆದು ಹಾಕಬೇಕು. That time the repentance will come. ಆ ಸಮಯದಲ್ಲಿ ನಮಗೆ ಪಶ್ಚಾತ್ತಾಪ ಬರುತ್ತದೆ. Jehovah Rapha will work for you. ಯೆಹೋವ ರಾಫಾ ನಿನಗೋಸ್ಕರ ಕೆಲಸ ಮಾಡುತ್ತಾರೆ. Hallelujah. 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 Many are going in this season sicknesses. ಅನೇಕರು ಈ ಒಂದು ಸಮಯಗಳಲ್ಲಿ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. Many people having lot of weaknesses. ಅನೇಕರಿಗೆ ಅನೇಕ ಬಲಹೀನತೆಗಳಿದೆ. Many people they are carrying lot of joint pains, dengue, fever, that and this and everything. ಅನೇಕರಿಗೆ ಒಂದು ಜಾಯಿಂಟ್ ಪೇನ್ ಮತ್ತೆ ಡೆಂಗ್ಯೂ ಒಂದು ಜ್ವರ ಎಲ್ಲವನ್ನು ಅವರು But you have good news. ಆದ್ರೆ ನಿನಗೆ ಒಂದು ಶುಭ ಸಮಾಚಾರ. You have the good right medicine. ನಿಮಗೆ ಸರಿಯಾದ ಒಂದು ಔಷಧಿ ಇದೆ. You know what that medicine? ಆ ಔಷಧಿ ಏನು ಗೊತ್ತಾ? Lord is our healer. ಕರ್ತನು ನಮ್ಮ ಸ್ವಸ್ಥಕರ್ತನು. Lord is our restorer. ಕರ್ತನು ನಮ್ಮ ಒಂದು ಕಳೆದುಕೊಂಡಿರುವುದನ್ನು ತಿರುಗಿ ಕೊಡುವಾತನು. Hallelujah. Hallelujah. So don't worry. ಅದಕ್ಕೋಸ್ಕರ ಚಿಂತೆ ಮಾಡಬೇಡ. I'm becoming very old. I'm getting everyday weaknesses. Don't worry. ಪ್ರತಿದಿನ ನನಗೆ ವಯಸ್ಸಾಗುತ್ತಿದೆ, ನಾನು ಬಲಹೀನತೆ ಆಗುತ್ತಿದ್ದೇನೆ ಎಂಬುದಾಗಿ Jehovah Rapha is there to heal you. ಯೆಹೋವ ರಾಫಾ ನಿನ್ನನ್ನು ಸ್ವಸ್ಥತೆ ಮಾಡಲಿಕ್ಕಿದ್ದಾರೆ. Hallelujah. Hallelujah. Trust in Him. ಆತನಲ್ಲಿ ನಂಬಿಕೆ ಇಡು. God will do miracle in your life. ದೇವರು ನಿನ್ನ ಜೀವನದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ. Hallelujah. Hallelujah. More you want. ಇನ್ನೇನು ಬೇಕು? More what you want. ಅದಕ್ಕಿಂತ ಹೆಚ್ಚಾಗಿ ಇನ್ನೇನು ಬೇಕು? Is a key. ಆತನೇ ಒಂದು ಕೀ ಆಗಿದ್ದಾನೆ. My dear one. ನನ್ನ ಪ್ರಿಯರೇ, just obey His commandments. ಆತನ ಆಜ್ಞೆಗಳನ್ನು What is commandments, yeah? ಆತನ ಆಜ್ಞೆಗಳೇನು? It is not poison to drink. ಅದು ಒಂದು ಪಾಯ್ಸನ್ ಅಲ್ಲ ಕುಡಿಯಲಿಕ್ಕೆ. And don't follow somewhere and take it your head and boil your head. ತಲೆಯನ್ನು ತೆಗೆದುಹಾಕಿ ಬಾಯ್ಲ್ ಮಾಡ್ಕೋಬೇಕೆಂಬುದಾಗಿ ಹೇಳಿಲ್ಲ. ಗುಂಡು ಮಾಡಿಸ್ಕೋಬೇಕೆಂಬುದಾಗಿ. Nothing you're asking is don't do urlu seve. Nothing, you're never telling anything. ಆತನು ಆ ರೀತಿಯಾಗಿ ಹೇಳುತ್ತಿಲ್ಲ. What is saying? ಆತನು ಏನು ಹೇಳುತ್ತಿದ್ದಾರೆ? Is saying love one another as I love you. ಆತನು ಹೇಳುತ್ತಿದ್ದಾರೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ. The first key is repentance. ಮೊದಲನೆಯ ಒಂದು ಕೀ ಒಂದು ಪಶ್ಚಾತ್ತಾಪ ಪಡುವುದು. Second key is ಎರಡನೆಯದು ಬಂದು loving one another. Love your neighbor as you love yourself. ಒಬ್ಬರನ್ನೊಬ್ಬರು ಪ್ರೀತಿಸುವುದು ನಿನ್ನ ಒಂದು ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸು ಎಂಬುದಾಗಿ. What a wonderful key. ಎಷ್ಟು ಸುಂದರವಾದ ಕೀ ಅಲ್ವಾ? It is not so hard, my dear ones. ಅದು ಒಂದು ಕಷ್ಟವಾದದ್ದಲ್ಲ ಪ್ರಿಯರೇ. Love is a sweet fruit of your life. ಪ್ರೀತಿಯ ಒಂದು ಸಿಹಿಯಾದ ಒಂದು ಹಣ್ಣು. God says don't keep your love inside of your heart. Without action the love is zero. ಪ್ರೀತಿಯನ್ನು ಹೃದಯದಲ್ಲಿ ಇಟ್ಟುಕೊಳ್ಳಬಲ್ಲ ಕಾರ್ಯಗಳಿಲ್ಲದೆ ಪ್ರೀತಿ ವ್ಯರ್ಥ. So that the two greatest keys, the one is
ಎರಡು ದೊಡ್ಡ ಕೀ ಒಂದು. ಮೊದಲನೆಯದು First key is the repentance, second key is the love yourself and love others also. ಮೊದಲನೆಯದು ಪಶ್ಚಾತ್ತಾಪ, ಎರಡನೆಯದು ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು. If anything happens to our life, our physical body, ನಮ್ಮ ಜೀವನದಲ್ಲಿ ಏನೇ ಒಂದು ಘಟನೆ ನಡೆದರೆ ನಮ್ಮ ಒಂದು ದೇಹಕ್ಕೆ what we do? ಏನು ಮಾಡುತ್ತೇವೆ? Immediately we'll go hospital, we'll take the medicine, we want to get very quick and we want to get ready and we want to get set free from the sickness. ತಕ್ಷಣ ನಾವು ಆಸ್ಪತ್ರೆಗೆ ಹೋಗುತ್ತೇವೆ, ಸರಿಯಾದ ಔಷಧಿಯನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಾವು ಬಿಡುಗಡೆ ಆಗಲು ನಾವು ಪ್ರಯತ್ನ ಪಡುತ್ತೇವೆ. We want to get very strong and very healthy. ನಾವು ತುಂಬಾ ಬಲ ಹೊಂದಿಕೊಳ್ಳಬೇಕು. ಮತ್ತು What about your spirit? What about your spirit? ನಿನ್ನ ಆತ್ಮದ ಬಗ್ಗೆ ಏನು? The spirit never dies. ಆತ್ಮವು ಸಾಯುವುದಿಲ್ಲ. Your flesh will die. ನಿನ್ನ ದೇಹವು ಸತ್ತು ಹೋಗುವುದು. But because of your flesh you are working every day. ನಿನ್ನ ದೇಹಕ್ಕೋಸ್ಕರ ಪ್ರತಿದಿನ. What about your spirit? ನಿನ್ನ ಆತ್ಮದ ಬಗ್ಗೆ ಏನು? If you die today, ಈ ದಿನದಲ್ಲಿ ನೀನು ಮರಣಿಸಿದರೆ your flesh will go to mud. ನಿನ್ನ ಒಂದು ಶರೀರ ಒಂದು ಮಣ್ಣಿನೊಳಗೆ ಸೇರುತ್ತದೆ. But what about your spirit? ನಿನ್ನ ಆತ್ಮದ ಬಗ್ಗೆ ಏನು? There is no death for spirit. ಆತ್ಮಕ್ಕೆ ಒಂದು ಸಾವಿಲ್ಲ. What you are doing for your spirit? ಆತ್ಮಕ್ಕೆ ನೀನು ಏನು ಮಾಡುತ್ತಿದ್ದೀಯಾ? You want healing for your physical body? ನಿನ್ನ ಒಂದು ಶಾರೀರಿಕವಾದ ದೇಹಕ್ಕೆ ನಿಮಗೆ You want healing for all your physical things? ನಿನ್ನ ಒಂದು ಶಾರೀರಿಕವಾದ ಕಾರ್ಯಗಳಿಗೆ ಸ್ವಸ್ಥತೆ ಬೇಕು. Yes, God is surely He will heal you. He is Jehovah Rapha. He will heal you. But what about your restoration of your spirit? ಹೌದು, ದೇವರು ಸ್ವಸ್ಥತೆ ಮಾಡುತ್ತಾರೆ. ಯೆಹೋವ ರಾಫ ನಿಮಗೆ ಸ್ವಸ್ಥತೆ ಮಾಡುತ್ತಾರೆ. ಆದರೆ ನಿಮ್ಮ ಆತ್ಮದ ಬಗ್ಗೆ ಏನು? What you are thinking today? ನೀನು ಏನು ಆಲೋಚನೆ ಮಾಡುತ್ತಿದ್ದೀಯಾ? You are only thinking about your flesh. ನೀನು ಶಾರೀರಿಕದ ಕಾರ್ಯಗಳ ಮಾತ್ರ ನೀನು. Sickness will come and goes. ಒಂದು ಅನಾರೋಗ್ಯ ಬರುತ್ತದೆ ಮತ್ತು ಹೋಗುತ್ತದೆ. Don't have worry about it. ಅದರ ಬಗ್ಗೆ ಚಿಂತೆ ಮಾಡಬೇಡ. Worry about your spirit today. You die where you go. ನಿನ್ನ ಆತ್ಮದ ಬಗ್ಗೆ ನೀನು ಚಿಂತೆ ಮಾಡು. ಈ ದಿನದಲ್ಲಿ ಮರಣಿಸಿದರೆ ನಿನ್ನ ಆತ್ಮವು ಎಲ್ಲಿ ಹೋಗುತ್ತದೆ? Why do you run? ನನ್ನ ಪ್ರಿಯರೇ, People are dying and dying and dying. ಮನುಷ್ಯರು ಮರಣಿಸುತ್ತಿದ್ದಾನೆ ಇದ್ದಾರೆ. Many people are requesting, Pastor, pray for our dying people. ಅನೇಕರಿಗೆ ಪ್ರಾರ್ಥನೆ ಒಂದು ರಿಕ್ವೆಸ್ಟ್ ಕಳಿಸುತ್ತಿದ್ದಾರೆ. The Flint don't want to come pray. Flint not want to come pray. ಅದು Flint ಬರಬಾರದು, ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡಿದೆ ಪಾಸ್ಟರ್ ಫ್ಲಡ್ ಬರಬಾರದು ಎಂಬುದಾಗಿ. What happened in Kerala? ಕೇರಳದಲ್ಲಿ ಏನಾಯಿತು? Andhra, what is happening? ಆಂಧ್ರದಲ್ಲಿ ಏನಾಗುತ್ತಿದೆ? What all happening all surrounding our lives? ಏನೆಲ್ಲ ಆಗುತ್ತಿದೆ ನಮ್ಮ ಸುತ್ತಮುತ್ತಲು? But we are not still aware. ನಮಗೆ ಸರಿಯಾಗಿ ಗೊತ್ತಿಲ್ಲ. We want to pray correct prayer. ಸರಿಯಾದ ಪ್ರಾರ್ಥನೆ ಮಾಡಬೇಕು. Before dying, they want to receive the salvation of the Lord Jesus Christ. ಸಾಯುವುದಕ್ಕೆ ಮುಂಚೆ ಯೇಸು ಸ್ವಾಮಿಯ ಸ್ವಂತ ರಕ್ಷಕನಾಗಿ ಹೊಂದಿಕೊಳ್ಳಬೇಕು. If they don't have salvation, they go surely to hell. ರಕ್ಷಣೆ ಇಲ್ಲದೆ ಇದ್ದರೆ You and me responsibility for that. ರಕ್ಷಣೆ ಇಲ್ಲದೆ ನಿತ್ಯ ನರಕಕ್ಕೆ ಹೋಗುತ್ತಾರೆ. ಅದಕ್ಕೆ God has given life to us. What we are doing? ದೇವರು ನಮಗೆ ಜೀವವನ್ನು ಕೊಟ್ಟಿದ್ದಾರೆ. ನಾವು ಏನು ಮಾಡುತ್ತಿದ್ದೇವೆ? Only thinking about our lives. ನಮ್ಮ ಜೀವನದ ಬಗ್ಗೆ ಮಾತ್ರ ನಾವು ಆಲೋಚನೆ But ಮಾಡುತ್ತೇವೆ. Bible says pray for the souls not to go to pit. ಸತ್ಯವೇದವು ಹೇಳುತ್ತದೆ ಯಾವ ಮನುಷ್ಯರು ನರಕಕ್ಕೆ ಹೋಗಲಾರದೆ ಪ್ರಾರ್ಥಿಸಿರಿ. Hallelujah. Hallelujah. Every soul is very important to the Lord. ಪ್ರತಿಯೊಂದು ಆತ್ಮವು ದೇವರಿಗೆ ಮುಖ್ಯವಾದದ್ದು. The Lord of Lords, King of God, King. He came. He is the Son of God. He came down as a man. ಕರ್ತನು ರಾಜರಿಗೆ ರಾಜನು ಅರಸರಿಗೆ ಅರಸನಾದಂತವನು ಮನುಷ್ಯನ ರೂಪದಲ್ಲಿ ಅವನು ಈ ಭೂಲೋಕಕ್ಕೆ ಬಂದನು. Why he came? ಯಾಕೆ ಬಂದರು? To save you and me. ನಿನ್ನನ್ನು ಮತ್ತು ನನ್ನನ್ನು ರಕ್ಷಿಸುವುದಕ್ಕೆ. Nobody are righteous. ಯಾರೊಬ್ಬರು ನೀತಿವಂತರಿಲ್ಲ. All are sinned and went of the short of glory of God. ಎಲ್ಲರೂ ಪಾಪವನ್ನು ಮಾಡಿ ದೇವರಿಗೆ ದೂರವಾಗಿದ್ದಾರೆ. But Father, ಆದರೆ ತಂದೆಯು destroy this world he thought. ಈ ಭೂಲೋಕವನ್ನು ಅಳಿಸಬೇಕೆಂಬುದಾಗಿ ಆಲೋಚನೆ ಮಾಡಿದನು. But son came friend. ಆದರೆ ಮಗನು ಮುಂದೆ ಬಂದನು. I come and I give sacrifice for my people. ನನ್ನ ಜನರಿಗೋಸ್ಕರ ನಾನು ಮರಣಿಸುತ್ತೇನೆ ಎಂಬುದಾಗಿ. And he became a son of man. ಆ ಮನುಷ್ಯನಿಗೆ ಕುಮಾರನಾಗಿ ಹುಟ್ಟಿದರು. Hallelujah. Hallelujah. He shed the blood for our sin sake. ನಮ್ಮ ಪಾಪಗಳಿಗೋಸ್ಕರ ರಕ್ತ ಸುರಿಸಿದರು. He wound for our sin sake, our disease
disease. ನಮ್ಮ ಪಾಪಗಳಿಗೋಸ್ಕರ ಗಾಯಪಟ್ಟರು. He was completely took all our disease upon him. ನಮ್ಮ ಅನಾರೋಗ್ಯವೆಲ್ಲ ಆತನ ಮೇಲೆ ಎತ್ತುಕೊಂಡರು. He took all punishment upon his our punishment upon his life. ನಮಗೆ ಬರುವ ಒಂದು ಕಾರ್ಯಗಳನ್ನು ಆತನು ತೆಗೆದುಕೊಂಡನು. Our punishment he took upon his life. ನಮಗೆ ಬರುವ ಒಂದು ಪನಿಷ್ಮೆಂಟ್ ಅನ್ನು ಆತನು ತೆಗೆದುಕೊಂಡನು. Today he became in your life and my life Jehovah Rapha. He is a healer. He shed the blood and he purchased. He is given authority to overcome all these sicknesses in our life. ಈ ದಿನದಲ್ಲಿ ನಿನ್ನ ಜೀವನದಲ್ಲಿ ಮತ್ತು ನನ್ನ ಜೀವನದಲ್ಲಿ ಯೆಹೋವ ರಾಫ ಬಂದರು. ನಮ್ಮ ಪಾಪಗಳನ್ನು ಆತನು ತೆಗೆದುಕೊಂಡು ಆ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದಾರೆ. Hallelujah. 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 Dear ones, I'm telling which kind of disease is ruling in your life. ಪ್ರಿಯರೇ, ಯಾವ ರೀತಿಯಾದ ಅನಾರೋಗ್ಯವು ನಿಮ್ಮ ಜೀವನದಲ್ಲಿ ಆಳ್ವಿಕೆ ಮಾಡುತ್ತಿದೆ? It may be heart attack. ಅದೊಂದು ಹೃದಯದ ಒಂದು ಸಂಬಂಧವಾಗಿರಬಹುದು. Heart attack. ಹಾರ್ಟ್ ಅಟ್ಯಾಕ್ ಆಗಿರಬಹುದು. It will before telling or before after knowing heart attack will come instantly. Before and after we don't know heart attack will attack you. ಮುಂದೆ ಇರಬಹುದು, ಇಲ್ಲ ಹಿಂದೆ ಇರಬಹುದು. ಹಾರ್ಟ್ ಅಟ್ಯಾಕ್ ಯಾವಾಗ ಅಟ್ಯಾಕ್ ಆಗುತ್ತದೆ ಎಂಬುದಾಗಿ ಗೊತ್ತಿಲ್ಲ. Many people are dying with heart attack. ಅನೇಕರು ಹಾರ್ಟ್ ಅಟ್ಯಾಕ್ ಇಂದ ಮರಣಿಸುತ್ತಿದ್ದಾರೆ. Many people don't know how they're dying. ಯಾರಿಗೂ ಗೊತ್ತಿಲ್ಲ ಯಾವುದಕ್ಕೋಸ್ಕರ ಮರಣಿಸುತ್ತಿದ್ದಾರೆ. Until the communion of God is there in our life, you'll safe. ದೇವರ ಒಂದು ಕಮ್ಯೂನಿಯನ್ ನಮ್ಮ ಜೀವನದಲ್ಲಿ ಇರುವ ತನಕ ನಾವು ಸುರಕ್ಷಿತ. Because the Bible says whoever take his blood and his body, they live everlasting. ಆತನು ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆತನ ಶರೀರವನ್ನು ಮತ್ತು ಆತನ ರಕ್ತವನ್ನು ಯಾರು ಕುಡಿಯುತ್ತಾರೋ ಅವರು ನಿರಂತರವಾಗಿ ಜೀವಿಸುತ್ತಾರೆ. Hallelujah. May any poison attack you. ಯಾವುದೇ ಒಂದು ವಿಷ ನಿಮಗೆ ಸೇರಿದ್ದರೂ Don't worry, more than that more power is Jesus' blood. ಅದಕ್ಕಿಂತ ಹೆಚ್ಚಾಗಿ ಯೇಸುವಿನ ರಕ್ತವು ನಿಮ್ಮನ್ನು ಸ್ವಸ್ಥತೆಗೊಳಿಸುತ್ತದೆ. That's why he became in our life Jehovah Rapha. ಅದಕ್ಕೋಸ್ಕರನೇ ಆತನು ನಮ್ಮ ಜೀವನದಲ್ಲಿ Through his stripes we are healed. ಆತನ ಬಾಸುಂಡಗಳಿಂದ ನಾವು ಸ್ವಸ್ಥತೆ ಹೊಂದಿಕೊಂಡೆವು. Kabora. ಕಬೋರಾ. It's every word is through his stripes we are healed. ಆತನ ಬಾಸುಂಡಗಳಿಂದ ನಾವು ಸ್ವಸ್ಥತೆ ಹೊಂದಿಕೊಂಡೆವು. Whoever watching this, ಯಾರೆಲ್ಲ ಇದನ್ನು ನೋಡುತ್ತಿದ್ದೀರೋ receive in faith. ವಿಶ್ವಾಸದಿಂದ ಹೊಂದಿಕೊಳ್ಳಿರಿ. Jehovah Rapha, Kabora. ಯೆಹೋವ ರಾಫ ಕಬೋರಾ. The sound will make you completely healed. ಆ ಶಬ್ದವು ನಿನಗೆ ಸ್ವಸ್ಥತೆ ಹೊಂದಿಕೊಳ್ಳುತ್ತದೆ. The sickness never come back to you. ಅನಾರೋಗ್ಯವು ತಿರುಗಿ ನಿನ್ನ ಕಡೆ ಬರುವುದಿಲ್ಲ. Because God has given that power to your life. ಯಾಕಂದ್ರೆ ದೇವರು ನಿನ್ನ ಜೀವನದಲ್ಲಿ ಆ ಶಕ್ತಿಯನ್ನು ಕೊಟ್ಟಿದ್ದಾರೆ. In many people's life the broken things is happening. ಅನೇಕ ಜೀವನಗಳಲ್ಲಿ ಒಂದು ಮುರಿದು ಹೋಗಿರುವ God will restore your lives. ಆ ಮುರಿದು ಹೋದ ಸಂಗತಿಗಳ ದೇವರು ತಿರುಗಿ ಕಟ್ಟುತ್ತಾರೆ. Many families they're coming in misunderstanding, they're divided. ಅನೇಕ ಕುಟುಂಬಗಳಲ್ಲಿ ಅಪಾರ್ಥದಿಂದ ಇಬ್ಬರು ಬೇರೆ ಬೇರೆ ಆಗಿದ್ದಾರೆ. There is no peace in the family. ಕುಟುಂಬದಲ್ಲಿ ಒಂದು ಸಮಾಧಾನವಿಲ್ಲ. The misunderstanding in the family. ಅಪಾರ್ಥವು ಕುಟುಂಬದಲ್ಲಿ. Misuses in the family. ಬೇರೆ ರೀತಿಯಲ್ಲಿ ಉಪಯೋಗಪಡಿಸಿಕೊಳ್ಳುತ್ತಾರೆ. Somebody have wrong connections. ಸ್ವಲ್ಪ ಜನರಿಗೆ ಒಂದು ಸರಿಯಾದ ಒಂದು ಕನೆಕ್ಷನ್ ಇಲ್ಲ, ತಪ್ಪಾದ ಕನೆಕ್ಷನ್ ಇದೆ. God going to restore you again in His will. ದೇವರ ಚಿತ್ತದಲ್ಲಿ ತಿರುಗಿ ಆತನು ಕಟ್ಟುತ್ತಾರೆ. Believe on Him. ಆತನಲ್ಲಿ ನಂಬಿಕೆ ಇಡಿರಿ. God will do miracle in your life. ದೇವರ ಜೀವನದಲ್ಲಿ ಅದ್ಭುತ ಕಾರ್ಯವನ್ನು ಮಾಡುತ್ತಾನೆ. Love you my dear all. ನಿಮ್ಮನ್ನು ಪ್ರೀತಿಸುತ್ತೇನೆ. Hallelujah. Hallelujah. My God, in your life, in my life, and my family life, everywhere is Jehovah Rapha, is a Kabora. ನಮ್ಮ ದೇವರು ನನ್ನ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ, ನಿನ್ನ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ ಯೆಹೋವ ರಾಫ ಆಗಿದ್ದಾರೆ. Never forget that any sicknesses comes, you pronounce it. ಯಾವುದೇ ಅನಾರೋಗ್ಯ ಬಂದರೂ ಬಾಯಲ್ಲಿಂದ ಆಲಿಕೆ ಮಾಡಿರಿ. I want to give the testimony. 2 days back I was bedridden. ನಾನು ಒಂದು ಸಾಕ್ಷ್ಯ ಹೇಳಲು ಇಷ್ಟಪಡುತ್ತೇನೆ. 2 ದಿನ ಹಿಂದೆ ನಾನು ಬೆಡ್ ರಿಡನ್ ಆಗಿದ್ದೆ. Same day I went to minister to Bhagyapalli. ನಾನು 2 ದಿನ ಮುಂಚೆ ಬಾಗೇಪಲ್ಲಿಗೆ ನಾನು ಸೇವೆಗೋಸ್ಕರ ಹೋಗಿದ್ದೆ. Friday morning I went to fasting prayer. ಆ ಶುಕ್ರವಾರ ಬೆಳಗ್ಗೆ ಫಾಸ್ಟಿಂಗ್ ಪ್ರೇಯರ್ ಹೋದೆನು. From morning only attack came to me. ಬೆಳಗ್ಗೆನೇ ನನಗೆ ಒಂದು ಅಟ್ಯಾಕ್ ಆಯಿತು. Because in Bhagyapalli they want to get delivered, they want to be prophesied, they want to be healed. ಯಾಕಂದ್ರೆ ಬಾಗೇಪಲ್ಲಿಯಲ್ಲಿ ಬಿಡುಗಡೆ ಹೊಂದಿಕೊಳ್ಳಬೇಕು, ಒಂದು ಪ್ರವಾದಿಸಬೇಕು ಮತ್ತು ಸ್ವಸ್ಥತೆ ಹೊಂದಿಕೊಳ್ಳಬೇಕು. What happened? ಏನಾಯ್ತು? Enemy was standing before me. ಶತ್ರು
ನನ್ನ ಮುಂದೆ ನಿಂತುಕೊಂಡಿದ್ದಾನೆ. But I know victory belongs to my Lord. ನನಗೆ ಗೊತ್ತು ಕರ್ತನಿಗೆ ಜಯ ಉಂಟಾಗುವುದು. My wife told, take rest. You are not feeling well. Why you are going? ನನ್ನ ಹೆಂಡತಿ ಹೇಳಿದರು, ನಿನಗೆ ಅನಾರೋಗ್ಯವಾಗಿದೆ, ನೀನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಹೋಗು ಎಂಬುದಾಗಿ. But I said, ನಾನು ಹೇಳಿದೆ, once I given word for kingdom of God, I never turn back. ಒಂದು ಸಾರಿ ನಾನು ದೇವರ ರಾಜ್ಯಕ್ಕೋಸ್ಕರ ಮಾತು ಕೊಟ್ಟ ಮೇಲೆ ತಿರುಗಿ ನೋಡುವುದಿಲ್ಲ. We went by 5:30 morning. I was still ministering into 2:30. ಬೆಳಗ್ಗೆ 5:00 ನಾನು I left ಹೋದೆನು. Bangalore and till 2:30 I was walking and ministering into the Lord. ಮಧ್ಯಾಹ್ನ 7:30 ತನಕ ಒಂದು ಸೇವೆ ನಡೆಯುತ್ತಲೇ ಇತ್ತು. Miracles happened. ಅದ್ಭುತಗಳು ನಡೆದವು. Word of knowledge operated. ಒಂದು ದೇವರ ಒಂದು ವಾಕ್ಯವು ನನ್ನ ಬಾಯೊಳಗೆ ಒಂದು ಪ್ರವಾದನೆಯಾಗಿ ಬಂದಿತು. And demons were flee. ಒಂದು ದೆವ್ವಗಳು ಬಿಟ್ಟು ಹೋದವು. And healings took the place. ಸ್ವಸ್ಥತೆಯು ಹೊಂದಿಕೊಂಡರು. Many things happened. ಅನೇಕ ಕಾರ್ಯಗಳು ನಡೆಯಿತು. They feeded full of plate food. ಒಂದು ತಟ್ಟೆ ತುಂಬಾ ಊಟವನ್ನು ಹಾಕಿದ್ದರು. After prayer, ಪ್ರಾರ್ಥನೆ ನಂತರ even not took 2 mouths to my mouth. ನಾನು ಒಂದು 2 ತುತ್ತು ಸಹ ತಿನ್ನಲು ಆಗಲಿಲ್ಲ It's ನನಗೆ. not able to have, but I minister. Everyone came personally. They good prayer. They told God has spoken with me. Everybody until I started, I end. There was crying loudly and connecting to the Lord. 2 ತುತ್ತು ಸಹ ನಂಗೆ ಊಟ ಮಾಡಲಿಕ್ಕೆ ಆಗಲಿಲ್ಲ. ಅದರ ಪ್ರಾರ್ಥನೆಯಲ್ಲಿ ಎಲ್ಲರೂ ಬಂದು ಈ ರೀತಿಯಾಗಿ ಹೇಳಿದರು, ದೇವರು ನನ್ನ ಸಂಗಡ ಮಾತನಾಡಿದರು ಎಂಬುದಾಗಿ ಅವರು ಅಳುತ್ತಲೇ ಇದ್ದರು. Everything prayed and I just went to car. I could not able to stand. ನನಗೆ ನಿಲ್ಲಲು ಸಹ ಆಗುತ್ತಿರಲಿಲ್ಲ. I was very tired, but in the name of Jesus, many are delivered. ನಾನು ತುಂಬಾ ಬಲಹೀನನಾಗಿ ಬಿಟ್ಟೆನು. ಆದರೆ ದೇವರ ಯೇಸುವಿನ ಹೆಸರಿನಲ್ಲಿ ಅನೇಕರು ಬಿಡುಗಡೆ What ಹೊಂದಿಕೊಂಡರು. happened finally? ಕಡೆಯದಾಗಿ ಏನಾಯ್ತು, I just came on the car. I just sat up. ನಾನು ಕಾರಲ್ಲಿ ಬಂದು ಕುಳಿತುಕೊಂಡೆನು. I am full of tired. ತುಂಬಾ ಬಲಹೀನನಾಗಿದ್ದೆನು, But my ಸುಸ್ತಾಗಿತ್ತು. my co-workers was with me. ನನ್ನ ಜೊತೆ ಕೆಲಸ ಮಾಡುವವರು ನನ್ನ ಜೊತೆ ಇದ್ದರು. Yeah, they was driving. They was talking many things, but I could not able to observe them because my body is getting tired. ಅನೇಕ ಕಾರ್ಯಗಳು ಅವರು ಮಾತನಾಡುತ್ತಿದ್ದರು. ನಾನು ಅದನ್ನು ಗಮನಿಸಲು ಕೇಳಿಸಿಕೊಳ್ಳಲಾಗುತ್ತಿಲ್ಲ, ಯಾಕಂದ್ರೆ ನನಗೆ ಶರೀರದಲ್ಲಿ ತುಂಬಾ ಸುಸ್ತಾಗುತ್ತಿತ್ತು. Even I'm not controlled. I'm completely controlless. ನನಗೆ ಕಂಟ್ರೋಲ್ ಮಾಡಕ್ಕೂ ಆಗುತ್ತಿಲ್ಲ. I came home. ಮನೆಗೆ ಬಂದೆ. Even I now spoke with my wife. I went home. I talked to my upper room. I just slept. ಮನೆಗೆ ಬಂದ ನನ್ನ ಹೆಂಡತಿ ಹತ್ರನೂ ಸಹ ಮಾತಾಡಲಿಕ್ಕಾಗಲಿಲ್ಲ. ನನ್ನ ರೂಮಿಗೆ ಹೋಗಿ completely attacked. ಪೂರ್ತಿಯಾಗಿ ಅಟ್ಯಾಕ್ I ಆಯಿತು. could not able to pray. ನಾನು ಪ್ರಾರ್ಥನೆ ಮಾಡಲು ಆಗುತ್ತಿಲ್ಲ. Even though I am spiritually, I told Lord, victory belongs to you. ಆತ್ಮದಲ್ಲಿ ಹೇಳಿದೆ, ಜಯವು ಕರ್ತನಿಗೆ. Jehovah Rapha. ಯೆಹೋವ ರಾಫಾ. And I went alone. My missus told he could not able to walk. I will come. My son came. I will come with. I said no. I want to go alone. I said. ನಾನು ಒಂಟಿಯಾಗಿ ಹೋದೆನು. ನನ್ನ ಹೆಂಡತಿ ಬರುತ್ತೀನಂದ್ರು ಬೇಡ ಅಂತ ಹೇಳಿದ. ನನ್ನ ಮಗನು ನನ್ನ ಸಂಗಡ ಬರುತ್ತಾನೆ ಅಂತ ಹೇಳಿದನು. ಆದರೂ ನಾನು I don't know next moment what will happen. They cannot bear. ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಮೊಮೆಂಟ್ ಏನೋ ಆಗುತ್ತದೆ ಎಂಬುದಾಗಿ. They are seeing directly. They cannot able to bear that. ಅವರನ್ನ ನೋಡಿ ಅವರಿಗೆ ಜೀರ್ಣಿಸಿಕೊಳ್ಳಲಾಗುತ್ತಿಲ್ಲ. I tried my level best. I tried myself and I went to hospital. ನನ್ನನ್ನು ನಾನೇ ಒಂದು ಸ್ವಲ್ಪ ಸರಿಪಡಿಸಿಕೊಂಡು ಆಸ್ಪತ್ರೆಗೆ ನಾನು ಒಬ್ಬನೇ ಹೋದೆನು. Everything they checked up and everything. They said, why you came alone? ಅವರೆಲ್ಲರೂ ಡಾಕ್ಟರ್ಸ್ ಎಲ್ಲ ಚೆಕಪ್ ಮಾಡಿ ನೀನು ಒಂಟಿಯಾಗಿ ಯಾಕೆ ಬಂದೆ ಎಂಬುದಾಗಿ Your ಹೇಳಿದರು. BP shoot up. ನಿನ್ನ ಬಿಪಿ ತುಂಬಾ ಹೈ ಆಗಿದೆ. And your very high fever. ಹೈ ಫೀವರ್ ಆಗಿದೆ, ಜ್ವರ. And your tonsils became very infected. ಟಾನ್ಸಲ್ಸ್ ತುಂಬಾ ಇನ್ಫೆಕ್ಷನ್ ಆಗಿದೆ. You want to get admit immediately. ತಕ್ಷಣವೇ ನೀನು ಅಡ್ಮಿಟ್ ಆಗಬೇಕು. I said to doctor. ನಾನು ಡಾಕ್ಟರಿಗೆ ಹೇಳಿದೆ, Doctor, I don't want to get admitted. ನನಗೆ ಅಡ್ಮಿಟ್ ಆಗಲು ಇಷ್ಟವಿಲ್ಲ. Whatever you want to give the treatment. ನೀವೇನು ಟ್ರೀಟ್ಮೆಂಟ್ ಕೊಡಬೇಕೆಂದು You ಕೊಂಡಿದ್ದೀರೋ give. I just go home. ನೀವು ಕೊಡಿರಿ, ನಾನು ಮನೆಗೆ How you came? He ಹೋಗುತ್ತೇನೆ. said, I drive and came. Don't please go. I will book the cab. He said. ಹೇಗೆ ಬಂದಿರಿ ಎಂಬುದಾಗಿ ಕೇಳಿದಾಗ ನಾನು ಡ್ರೈವ್ ಮಾಡಿಕೊಂಡು ಬಂದೆ ಎಂಬುದಾಗಿ ಹೇಳಿದಾಗ ನೀವು ಹಾಗೆ ಹೋಗಬೇಡಿರಿ, ನಾನು ನಿಮಗೆ ಕ್ಯಾಬ್ ಬುಕ್ ಮಾಡುತ್ತೇನೆ. He understood all my symptoms and everything. He understood it may get heart attack. ಡಾಕ್ಟರ್ಗೆ ನನ್ನ ಸಿಂಪ್ಟಮ್ಸ್ ಎಲ್ಲವೂ ಅರ್ಥವಾಯಿತು. ಹಾರ್ಟ್ ಅಟ್ಯಾಕ್ ಆಗಬಹುದು ಎಂಬುದಾಗಿ ಅವರು ಮನಸ್ಸಿನಲ್ಲಿ ಅಂದುಕೊಂಡರು. What happened? ಏನಾಯ್ತು? I just prayed, Lord.
ನಾನು ಪ್ರಾರ್ಥನೆ ಮಾಡಿದ ಕರ್ತನೆ, My wife told me to, I'll come and help. I said no. ನನ್ನ ಹೆಂಡತಿ ನನ್ನ ಸಹಾಯ ಮಾಡಲಿಕ್ಕೆ ಬಂದರು, ನಾನು ಬೇಡ ಅಂದೆ. My son came with showing love towards me. He came to tell, I will come, Dad. ನನ್ನ ಮಗನು ಪ್ರೀತಿಯಿಂದ ನಾನು ಬರುತ್ತೇನೆ ನಿನ್ನ ಸಂಗಡ ಡ್ಯಾಡಿ ಎಂಬುದಾಗಿ ಬಂದರು, ನಾನು ಬೇಡ ಅಂದೆ. I said no. ನಾನು ಬೇಡ ಅಂದೆ. I know, Daddy. ನನಗೆ ಗೊತ್ತು ತಂದೆಯೇ, You are there with me. ನೀನು ನನ್ನ ಸಂಗಡ ಇದ್ದೀಯಾ. I left 2 drops of my tears. ಒಂದು 2 ಕಣ್ಣೀರಿನಿಂದ ನಾನು ಅತ್ತೇನೋ. I'm not getting sleep because eyes all burning. ನನಗೆ ನಿದ್ದೆಯೂ ಸಹ ಬರುತ್ತಿಲ್ಲ, ಕಣ್ಣೆಲ್ಲ ಉರಿತಿದೆ. Every joint's like paining. ಪ್ರತಿಯೊಂದು ಜಾಯಿಂಟ್ ನನಗೆ ನೋವುತ್ತಿದೆ. What I said to the Lord, ಆದ್ರೆ ನನ್ನ ಕರ್ತನಿಗೆ ಹೇಳಿದೆ, you are my daddy, you take care of everything. ನೀನು ನನಗೆ ತಂದೆ, ಎಲ್ಲವನ್ನು ನೋಡಿಕೊಳ್ಳುತ್ತೀಯಾ. That time the voice came, ಆ ಸಮಯದಲ್ಲಿ ಒಂದು ಶಬ್ದವು ಬಂತು, Jehovah Rapha. ಯೆಹೋವ ರಾಫಾ ಎಂಬುದಾಗಿ. Jehovah Rapha. ಯೆಹೋವ ರಾಫಾ I am your ಎಂಬುದಾಗಿ. healer, I am your restorer. ನಾನು ನಿನಗೆ ಸ್ವಸ್ಥ ಮಾಡುವಾತನು, ಆರೋಗ್ಯದಾಯಕನು ಮತ್ತು ನಿನ್ನನ್ನು ಕಟ್ಟುವವನು. Hallelujah. ಹಲ್ಲೆಲೂಯಾ. Immediately the doctor came to in front of me. ತಕ್ಷಣವೇ ಡಾಕ್ಟರ್ ನನ್ನ ಮುಂದೆ ಬಂದರು. 1 jug of water pour upon my head means how the water will come. ಒಂದು ಜಗ್ಗಲ್ಲಿ ನೀರು ತೆಗೆದುಕೊಂಡು ತಲೆ ಮೇಲೆ ಹಾಕಿದರೆ ಯಾವ ರೀತಿಯಾಗಿ ಬರುತ್ತದೋ That type of sweating is coming. ಆ ರೀತಿಯಲ್ಲಿ ಬೆವರು ನನ್ನಲ್ಲಿ ಬರುತ್ತಿತ್ತು. He was telling, talk with your friends, anybody, call them. ಆತನು ಹೇಳ್ತಿದ್ದನು, ಯಾರ ಸಂಗಡ ಆದ್ರೂ ಮಾತನಾಡು, ನಿನ್ನ ಸ್ನೇಹಿತರಿಗೆ ಕರೆ ಮಾಡಿ. No, I never call anyone, I said. ನಾನು ಯಾರಿಗೂ ಕರೆ ಮಾಡುವುದಿಲ್ಲ ಎಂಬುದಾಗಿ ಹೇಳಿದೆ. I'll go myself. ನಾನು ಒಬ್ಬನೇ ಹೋಗುತ್ತೇನೆ ಎಂಬುದಾಗಿ. You know why? ಯಾಕೆ ಗೊತ್ತಾ? Jehovah Rapha ಯೆಹೋವ ರಾಫಾ is my healer. ಆತನು ನನ್ನ ಆರೋಗ್ಯದಾಯಕನು, ಸ್ವಸ್ಥಪಡಿಸುವ ಆತನು. If my wife comes, means ನನ್ನ ಹೆಂಡತಿ ನನ್ನ ಸಂಗಡ ಬಂದರೆ she cannot take my pain. ಆಕೆಯು ನನ್ನ ನೋವನ್ನು ತೆಗೆದುಕೊಳ್ಳಲು If my son ಸಾಧ್ಯವಿಲ್ಲ. will come, ನನ್ನ ಮಗ ಬಂದರೆ he cannot take my pain. ನನ್ನ ನೋವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. But if my Father, Heavenly Father, comes with me, ಆದರೆ ನನ್ನ ಪರಲೋಕ He will become Jehovah Rapha in my life. ಆತನು ನನ್ನ ನೋವನ್ನೆಲ್ಲ ತೆಗೆದುಕೊಂಡು ಯೆಹೋವ ರಾಫಾ ನನ್ನ ಜೀವನದಲ್ಲಿ ಆಗುತ್ತಾರೆ. This is not many years ago happened. It's happened 2 days back. ಇದು ಎಷ್ಟೋ ವರ್ಷಗಳ ಹಿಂದೆ ನಡೆದ ಸಂಗತಿ ಅಲ್ಲ, 2 ದಿನಗಳ ಹಿಂದೆ ನಡೆದ I ಸಂಗತಿ. am like testimony before you. ನಿನ್ನ ಮುಂದೆ ನಾನು ಒಂದು ಜೀವಿಸುವ ಒಂದು ಸಾಕ್ಷಿಯಾಗಿದ್ದೇನೆ. Hallelujah. ಹಲ್ಲೆಲೂಯಾ. Whatever we receive, we give. ಏನೆಲ್ಲ ನಾವು ಪಡೆದುಕೊಳ್ಳುತ್ತೇವೋ ಅದನ್ನು ಕೊಡುತ್ತೇವೆ. If I have 100 rupees, I cannot give 1000 rupees. ನನ್ನಲ್ಲಿ 100 ರೂಪಾಯಿ ಇದ್ದರೆ ನಾನು ನಿನಗೆ 1000 ರೂಪಾಯಿ ಕೊಡಲು ಸಾಧ್ಯವಿಲ್ಲ. Whatever I have, I give to you. ನನ್ನಲ್ಲಿ ಏನಿದೆಯೋ ಅದನ್ನೇ ನಾನು ಕೊಡಬೇಕು. Receive in the name of Jesus of Nazareth, Jehovah Rapha in your life. ನಜರೇತಿನ ಯೇಸುವಿನ ನಾಮದಲ್ಲಿ ನೀನು ಹೊಂದಿಕೋ ಯೆಹೋವ ರಾಫನನ್ನು. Don't ever fear for the sicknesses. ಒಂದು ಅನಾರೋಗ್ಯಕ್ಕೆ ನೀನು ಭಯಪಡಬೇಡ. Every time invite the Lord Jesus in your life. ಪ್ರತಿ ಸಾರಿ ಯೇಸು ಸ್ವಾಮಿಯನ್ನು ನಿನ್ನ ಜೀವನದಲ್ಲಿ ಆಹ್ವಾನಿಸು. Close your eyes, look at Jesus with me. ಕಣ್ಣುಗಳನ್ನು ಮುಚ್ಚಿ ಯೇಸು ಸ್ವಾಮಿಯನ್ನು ನೋಡುವವರಾಗೋಣ, ಪ್ರಾರ್ಥಿಸೋಣ. Gracious Heavenly Father, ಕೃಪೆಯುಳ್ಳ ಪರಲೋಕದ ತಂದೆಯೇ, may your given life wife will leaves me one day. ತಂದೆ, ನೀನು ನನಗೆ ಜೀವವನ್ನು ಕೊಟ್ಟಿದ್ದೀಯಾ. Wife will leave me. ಹೆಂಡತಿಯು ಬಿಟ್ಟು ಹೋಗಬಹುದು. Children can leave and go. ಮಕ್ಕಳು ಬಿಟ್ಟು ಹೋಗಬಹುದು. Husband leave and go. ಗಂಡನು ಬಿಟ್ಟು ಹೋಗಬಹುದು. My work will leave. ನನ್ನ ಕೆಲಸವು ಬಿಟ್ಟು ಹೋಗಬಹುದು. Whatever my wealth and health is there, it leaves. ನನ್ನ ಒಂದು ಆಸ್ತಿಯು ಬಿಟ್ಟು ಹೋಗಬಹುದು, ನನ್ನ ಆರೋಗ್ಯವೂ ಸಹ ಬಿಟ್ಟು ಹೋಗಬಹುದು. But Lord, your promise, your word never fails. ಆದರೆ ನೀನು ವಾಗ್ದಾನ ಮಾಡಿದ್ದೀಯಾ, ನಿನ್ನ ವಾಕ್ಯವು ಎಂದಿಗೂ ಬೀಳುವುದಿಲ್ಲ. It never pass away. ನಿನ್ನ ವಾಕ್ಯವು ಎಂದೆಂದಿಗೂ ಬಿದ್ದು ಹೋಗುವುದಿಲ್ಲ. Pass away. ಎಂದೆಂದಿಗೂ ಅಳಿದು ಹೋಗುವುದಿಲ್ಲ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Lord, I believe in your word. ತಂದೆ, ನಾನು ನಿಮ್ಮ ವಾಕ್ಯದಲ್ಲಿ ನಂಬುತ್ತೇನೆ. Release Jehovah Rapha in every life. ಪ್ರತಿಯೊಬ್ಬರ ಜೀವನದಲ್ಲಿ ಯೆಹೋವ ರಾಫನನ್ನು ಬಿಡುಗಡೆ ಮಾಡುತ್ತೇನೆ. ಯಾರೆಲ್ಲ ಇದನ್ನು ವೀಕ್ಷಿಸುತ್ತಿದ್ದಾರೆ, let them receive the anointing upon your life also. ಪ್ರತಿಯೊಬ್ಬರ ಅಭಿಷೇಕವನ್ನು ಅವರ ಜೀವನದಲ್ಲಿ ಹೊಂದಿಕೊಳ್ಳಲಿ. Let them receive their deliverance and restore their lives. ಪ್ರತಿಯೊಬ್ಬರು ಬಿಡುಗಡೆಯನ್ನು ಹೊಂದಿಕೊಳ್ಳಲಿ ಮತ್ತು ಜೀವನವನ್ನು ಕಟ್ಟಲ್ಪಡಲಿ. Hallelujah. Hallelujah. Thank you, Lord Jesus, giving this wonderful word and promise and healed completely my disease.
You strengthen me, Lord. ಯೇಸು ಸ್ವಾಮಿಯೇ ನಿಮಗೆ ಸ್ತೋತ್ರ ತಂದೆ, ನನ್ನ ಜೀವನದಲ್ಲಿ ನನಗೆ ಸ್ವಸ್ಥತೆಯನ್ನು ಕೊಟ್ಟು Whoever facing same problems in their lives, Lord, they want to be get completely delivered. ತಂದೆ, ಯಾರೆಲ್ಲ ಅವರ ಜೀವನದಲ್ಲಿ ಅದೇ ಅನಾರೋಗ್ಯವನ್ನು ಅವರು ಬಳಲುತ್ತಿದ್ದಾರೋ ಅವರು ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿ. Thank you, Lord, using me in that areas. ಕರ್ತನೇ, ನಿನಗೆ ಸ್ತೋತ್ರ, ಆ ಜಾಗದಲ್ಲಿ ನನ್ನನ್ನು ಉಪಯೋಗಪಡಿಸಿಕೊಳ್ಳುತ್ತಿದ್ದೀಯಾ. Give you all the glory, honor, and power in your holy name. ನಿಮಗೆ ಒಂದು ಘನ ಮಹಿಮೆ ಶಕ್ತಿಯು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತೇವೆ. In Jesus' mighty name we pray, Father. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ ತಂದೆ. Amen. ಆಮೆನ್. Amen. ಆಮೆನ್. Have a blessed day. ಆಶೀರ್ವಾದಕರವಾದ ದಿನ ನಿಮಗಾಗಲಿ. You will see that Jehovah Rapha is working in your life. ಯೆಹೋವ ರಾಫ ನಿಮ್ಮ ಜೀವನದಲ್ಲಿ ಕೆಲಸ ಮಾಡುವುದನ್ನು ನೀವು ನೋಡುತ್ತೀರಿ. See you next week. ಮುಂದಿನ ವಾರ ನಾವು ನೋಡಿಕೊಳ್ಳೋಣ. Happy blessed day. ಆಶೀರ್ವಾದಕರ ದಿನ.